ಈ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಇವತ್ತು ನಾವು ಲೇಖಕಿ ಸುಮಂಗಲ ಅವರು ಬರೆದಿರುವ ಒಂದೇ ಒಂದು ಬಿಸಿರೊಟ್ಟಿ ಅನ್ನೋ ಒಂದು ಅದ್ಭುತವಾದ ಹಾಗೂ ಅಷ್ಟೇ ಮಾರ್ಮಿಕವಾದ ಕಥೆಯ ಒಳಹೊಕ್ಕಲಿದ್ದೇವೆ. ಮೇಲ್ನೋಟಕ್ಕೆ ಇದು ಕೇವಲ ಒಂದು ತಿಂಡಿಯ ಬಯಕೆಯಂತೆ ಕಂಡ್ರೂ ವಾಸ್ತವದಲ್ಲಿ ಇದು ಹಳ್ಳಿ ಮತ್ತು ನಗರದ ನಡುವಿನ ದೊಡ್ಡ ಕಂದಕ, ಕಳೆದುಹೋದ ನೆನಪುಗಳು ಹಾಗೂ ತಲೆಮಾರುಗಳನ್ನು ಕಾಡುವ ಒಂದು ಕರಾಳ ಅಪರಾಧ ಪ್ರಜ್ಞೆಯ ಕಥೆಯಾಗಿದೆ. ಬನ್ನಿ ಈ ಕಥೆಯ ಎಳಗಳನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಜಯದೇವ ಆಸ್ಪತ್ರೆಯ ಆ ಕೃತಕ ಕೋಣೆಯಲ್ಲಿ ಹೃದಯದ ಶಸ್ತ್ರಚಿಕಿತ್ಸೆಗೊಳಗಾಗಿ ಮಲಗಿರುವ ಒಬ್ಬ ವಯಸ್ಸಾದ ತಂದೆಯ ಕಣ್ಣೀರಿನ ಬೇಡಿಕೆಯಿದು. ಆತನಿಗೆ ಇನ್ಯಾವ ಆಧುನಿಕ ಸೌಲಭ್ಯಗಳು ಬೇಡವಾಗಿದೆ. ಕೇವಲ ತನ್ನ ತಾಯಿ ನೆಲದ, ತನ್ನ ಯೌವನ ದಿನಗಳ ಆ ಒಂದೇ ಒಂದು ಬಿಸಿ ಜ್ವಾಳದ ರೊಟ್ಟಿಯ ಅದಮ್ಯ ಹಂಬಲ ಆತನನ್ನು ಕಾಡುತ್ತಿದೆ. ಈ ಒಂದೇ ಒಂದು ದೃಶ್ಯ ಇಡೀ ಕಥೆಯ ಭಾವನಾತ್ಮಕ ಬುನಾದಿಯಂತನೇ ಹೇಳ್ಬಹುದು. ಈಗ ಮೊದಲನೇ ಭಾಗವನ್ನು ನೋಡೋಣ. ಮೂಲ ಕಥಾವಸ್ತು ಅಂದರೆ ಒಂದು ಸಾಮಾನ್ಯ ವಸ್ತು ಹೇಗೆ ಇಲ್ಲಿ ಬಲವಾದ ಸಂಕೇತವಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ಗಮನಿಸೋಣ. ಕಥೆಯ ಎರಡು ಪ್ರಮುಖ ಪಾತ್ರಗಳ ನಡುವಿನ ಬೃಹತ್ ಕಂದಕವೇ ಇಲ್ಲಿನ ಹೈಲೈಟ್. ಒಂದೆಡೆ ಮಗ ಸೂರಿ, ಈತ ಬೆಂಗಳೂರಿನ ಐಟಿ ಜಗತ್ತಿನಲ್ಲಿ ಟ್ರಾಫಿಕ್ ಜಾಮ್ಗಳ ನಡುವೆ ಸಿಲುಕಿ ಯಾಂತ್ರಿಕ ಬದುಕು ಸಾಗಿಸ್ತಿದ್ದಾನೆ. ಮತ್ತೊಂದೆಡೆ ಆತನ ಅಪ್ಪ ಬಸವಣ್ಣಪ್ಪ. ಭೌತಿಕವಾಗಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿದ್ರೂ ಆತನ ಮನಸ್ಸು ಇನ್ನೂ ಉತ್ತರ ಕರ್ನಾಟಕದ ಆ ಕೃಷಿ ಭೂಮಿ, ಮಣ್ಣಿನ ವಾಸನೆ ಹಾಗೂ ನಿಧಾನಗತಿಯ ಗ್ರಾಮೀಣ ಬದುಕಿನಲ್ಲೇ ಉಳಿದುಬಿಟ್ಟಿದೆ. ಜಯದೇವ ಆಸ್ಪತ್ರೆಯ ಕೃತಕ ಫಿನಾಯ್ಲ್ ವಾಸನೆಯ ವಾತಾವರಣ ನಗರದ ಒಣ ಪ್ರತಿಷ್ಠೆಯನ್ನು ಬಹಳ ಅದ್ಭುತವಾಗಿ ಪ್ರತಿನಿಧಿಸುತ್ತದೆ. ಸೂರ್ಯ ಹೆಂಡ್ತಿ ಮಾಲಿನಿ ಪ್ರತಿಯೊಂದನ್ನು ಲೆಕ್ಕಾಚಾರದಿಂದಲೇ ನೋಡುವಂಥವಳು. ಅಪ್ಪನ ಆ ದೊಡ್ಡ ಶಸ್ತ್ರಚಿಕಿತ್ಸೆಯು ಅವಳಿಗೊಂದು ರೀತಿಯ ಸ್ಟೇಟಸ್ ಸಿಂಬಲ್ ಆಗಿ ಕಾಣ್ತದೆ. ಈ ಇಡೀ ಪ್ರಸಂಗ ನಗರ ಜೀವನದ ಸಂಬಂಧಗಳಲ್ಲಿರುವ ಮರಗಟ್ಟಿದ ಭಾವನೆಗಳನ್ನು ಎತ್ತಿ ತೋರಿಸುತ್ತದೆ. ಮುಂದಿನ ಭಾಗಕ್ಕೆ ಬರೋಣ. ನಗರ ಮತ್ತು ಹಳ್ಳಿಯ ದ್ವಂದ್ವ. ಪಾತ್ರಗಳು ಈ ನಗರದ ಬದುಕಿಗೆ ಸ್ಪಂದಿಸುವ ರೀತಿಯೇ ಬಹಳ ವಿಭಿನ್ನವಾಗಿದೆ. ಮಾಲಿನಿಗೆ ಆಸ್ಪತ್ರೆಯ ಇಂಗ್ಲಿಷ್ ಮಾತುಗಳು ಮತ್ತು ವೈದ್ಯಕೀಯ ವ್ಯವಸ್ಥೆಯ ಮೇಲೆ ಅಪಾರ ನಂಬಿಕೆ. ಅಪ್ಪನಿಗೆ ತನ್ನ ಮಗ ಇಷ್ಟೊಂದು ದುಬಾರಿ ಚಿಕಿತ್ಸೆ ಕೊಡಿಸ್ತಾನಲ್ಲ ಅನ್ನೋ ಹೆಮ್ಮೆ ಇದ್ರೂ ಒಳಗೊಳಗೆ ತನ್ನ ಊರಿನ ಊಟದ ಸೆಳೆತ ಕಾಡ್ತಲೇ ಇದೆ. ಇವೆರಡರ ನಡುವೆ ಸಿಲುಕಿರುವ ಸೂರ್ಯ ಪಾಡು ದೇವ್ರಿಗೆ ಪ್ರೀತಿ. ಆತ ತನ್ನ ಬೇರುಗಳಿಂದಲೂ ದೂರವಾಗಿ ನಗರದ ವೇಗಕ್ಕೂ ಹೊಂದಿಕೊಳ್ಳಲಾಗದೆ ಪರಕೀಯತೆಯಿಂದ ಒದ್ದಾಡ್ತಿದ್ದಾನೆ. ಮೂರನೇ ಭಾಗ ಕಥೆಗೆ ತಿರುವು ನೀಡುವ ಅದೇ ಒಂದೇ ಒಂದು ಬಿಸಿರೊಟ್ಟಿ. ಸಾವಿನ ದವಡೆಯಿಂದ ಪಾರಾಗಿರುವ ಅಪ್ಪ ಆಸ್ಪತ್ರೆಯ ಆ ಸಪ್ಪೆ ಊಟದಿಂದ ಬೇಸತ್ತು ರೊಟ್ಟಿ ಚಟ್ನಿಗಾಗಿ ಮಕ್ಕಳಂತೆ ಕಣ್ಣೀರು ಹಾಕ್ತಾನೆ. ಇದು ನಿಜಕ್ಕೂ ಹೃದಯ ಕಲಕುವಂತಿದೆ. ಆತನಿಗೆ ಅದು ಕೇವಲ ಹೊಟ್ಟೆಯ ಹಸಿವಲ್ಲರೀ, ಬದಲಾಗಿ ತನ್ನ ಕಳೆದುಹೋದ ನೆಮ್ಮದಿಯ, ತನ್ನ ಅಸ್ಮಿತೆಯ ಮೇಲಿನ ಹಸಿವು. ಈ ಒಂದು ಭಾವನಾತ್ಮಕ ಬೇಡಿಕೆಯೇ ಸೂರ್ಯನು ಆ ರೊಟ್ಟಿಯ ಹುಡುಕಾಟಕ್ಕೆ ಇಳಿಸುತ್ತದೆ. ನಾವಿಲ್ಲಿ ಜೋಳದ ರೊಟ್ಟಿಯನ್ನು ಕೇವಲ ಒಂದು ಖಾದ್ಯ ಅಂತ ನೋಡಬಾರ್ದು. ಅದು ಉತ್ತರ ಕರ್ನಾಟಕದ ಗ್ರಾಮೀಣ ಬದುಕಿನ ಜೀವನಾಡಿ. ಅದು ಕಷ್ಟಪಟ್ಟು ದುಡಿದು ಮಣ್ಣಿನಿಂದ ತೆಗೆದ ಬೆಳೆಯ ಸಂಕೇತ, ಹಳ್ಳಿಯ ಸಂಸ್ಕೃತಿ, ತವರಿನ ನೆನಪು ಮತ್ತು ಸಂಪೂರ್ಣವಾಗಿ ಕಳೆದುಹೋದ ಗತಕಾಲದ ಪ್ರತಿರೂಪ ಅಂತಾನೆ ಹೇಳಬಹುದು. ಈಗ ಕಥೆಯ ನಾಲ್ಕನೇ ಭಾಗ, ಕಹಿ ಸತ್ಯ ಮತ್ತು ಮುಖಾಮುಖಿ. ಇಲ್ಲಿಂದ ಕಥೆಯ ವೇಗ ಬದಲಾಗ್ತದೆ. ಘಟನೆಗಳ ಹರಿವನ್ನು ಸ್ವಲ್ಪ ಗಮನಿಸಿ. ಸೂರಿ ರೊಟ್ಟಿ ಕೇಳ್ಕೊಂಡು ಹೋಗಿದ್ದು ಬೇರೆ ಯಾರ ಬಳಿಗೂ ಅಲ್ಲ, ತನ್ನದೇ ಊರಿನ ಸಿದ್ದಣ್ಣ ಮತ್ತು ಕಮಲವನ್ನ ಬಳಿ. ಎಂಥ ವಿಪರ್ಯಾಸ ನೋಡಿ. ಒಂದು ಕಾಲದಲ್ಲಿ ಊರಿನಲ್ಲಿ ಸ್ವಂತವಾಗಿ ಜಮೀನು ಹೊಂದಿದ್ದ ಸಿದ್ದಣ್ಣನ ಭೂಮಿಯನ್ನು ಇದೇ ಸೂರ್ಯ ಅಪ್ಪ ಮತ್ತು ಚಿಕ್ಕಪ್ಪ ವಂಚನೆಯಿಂದ ಕಸಿದುಕೊಂಡಿರ್ತಾರೆ. ಆ ವಂಚನೆಯಿಂದ ಬೀದಿಗೆ ಬಿದ್ದ ಆ ಕುಟುಂಬ ಇಂದು ಅದೇ ಬೆಂಗಳೂರಿನಲ್ಲಿ ಕೂಲಿ ಮಾಡ್ತಾ ಬದುಕು ಸವಿಸ್ತಿದೆ. ತಾನು ಬೀದಿಗೆ ತಂದವರ ಬಳಿಯೇ ಇವತ್ತು ಬಸವಣ್ಣಪ್ಪನಿಗೆ ರೊಟ್ಟಿಯ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದೊದಗಿದೆ. ನಾವೀಗಾಗಲೇ ನೋಡಿದ ಜಯದೇವ ಆಸ್ಪತ್ರೆಯ ಐಷಾರಾಮಿ ಕೋಣೆಗೂ ಜೆಪಿ ನಗರದ ಈ ಪುಟ್ಟ ತಗಡಿನ ಶೆಡ್ಗೂ ಇರುವ ಅಜಗಜಾಂತರ ವ್ಯತ್ಯಾಸವನ್ನ ಗಮನಿಸಿ. ಅಪ್ಪನ ಆಸ್ಪತ್ರೆಯ ಬಿಲ್ ಕಟ್ಟುವಷ್ಟು ಶ್ರೀಮಂತಿಕೆ ಸೂರ್ಯ ಬಳಿ ಖಂಡಿತ ಇದೆ. ಆದ್ರೆ ಆ ಸಂಪತ್ತು ಬಂದಿದ್ದೇ ಈ ಬಡಪಾಯ ಸಿದ್ದಣ್ಣನ ಕಣ್ಣಿಲಿನಿಂದ ಅನ್ನೋ ಕಟು ಸತ್ಯ ನಮಗೆಲ್ಲಿ ಹೊಡೆಯುತ್ತೆ. ಕೊನೆಯ ಭಾಗ ಅಪರಾಧ ಪ್ರಜ್ಞೆ ಮತ್ತು ಮಾನವೀಯತೆ. ಕಥೆಯ ಭಾವನಾತ್ಮಕ ಕ್ಲೈಮ್ಯಾಕ್ಸ್ ಇದು. ಕಮಲವ್ವನ ಈ ಮಾತು ನಿಜಕ್ಕೂ ಅದ್ಭುತವಾಗಿದೆ. ಹಸ್ವಿನಿಂದ ಬಂದವನಿಗೆ ಅನ್ನ ಹಾಕುವ ಗ್ರಾಮೀಣ ಸಂಸ್ಕೃತಿ ಅವಳ ರಕ್ತದಲ್ಲೇ ಇದೆ. ಹಾಗಾಗಿ ತನ್ನ ಗುಡಿಸಲಿಗೆ ಬಂದ ಸೂರಿಗೆ ಬಿಸಿ ರೊಟ್ಟಿ ತಟ್ಟಿ ಬಡಿಸ್ತಾಳೆ. ಆದ್ರೆ ಅದೇ ರೊಟ್ಟಿಯನ್ನು ತನ್ನ ಬದುಕನ್ನೇ ನಾಶ ಮಾಡಿದ ಆತನ ತಂದೆಗೆ ಕೊಡಲು ಕಡ್ಡಿ ಮುರಿದಂತೆ ನಿರಾಕರಿಸ್ತಾಳೆ. ಇದು ಅವಳ ಸ್ವಾಭಿಮಾನ ಮತ್ತು ಅವಳು ಅನುಭವಿಸಿದ ಆಳವಾದ ನೋವಿನ ತೀವ್ರತೆಯನ್ನು ತೋರಿಸುತ್ತದೆ. ಆದರೆ ಕಥೆಯ ಅಸಲಿ ಆಘಾತ ಇರೋದು ಇಲ್ಲಿ.
ಅಪ್ಪ ಕೇವಲ ಜಮೀನನ್ನು ಮಾತ್ರ ಕಸಿದಿರ್ಲಿಲ್ಲ, ಆತ ಕಮಲವ್ವನ ಶೀಲದ ಮೇಲೂ ಕಣ್ಣು ಹಾಕಿದ್ದ ಎಂಬ ಭೀಕರ ಸತ್ಯವನ್ನು ಕಮಲವ್ವ ಸೂರ್ಯದುರು ಎಸೆಯುತ್ತಾಳೆ. ತನ್ನ ತಂದೆ ಅದೆಷ್ಟು ಗೌರವಾನ್ವಿತ ವ್ಯಕ್ತಿಯೆಂದು ನಂಬಿದ್ದ ಸೂರಿಗೆ ಇದು ಅಕ್ಷರಶಃ ಬರಸ್ಸಿಡಿಲು ಬಡದಂತಾಗುತ್ತೆ. ಈ ಸನ್ನಿವೇಶವನ್ನು ಲೇಖಕಿ ಕಟ್ಟಿಕೊಟ್ಟಿರುವ ಪರಿ ನಮ್ಮನ್ನು ಬೆಚ್ಚಿಬೀಳಿಸುತ್ತದೆ. ಈ ಒಂದು ಕ್ಷಣದಲ್ಲಿ ಸೂರ್ಯ ಕಣ್ಣಿಗೆ ಕಟ್ಟಿದ್ದ ಪ್ರತಿಷ್ಠೆಯ, ತಂದೆಯ ಮೇಲಿನ ಗೌರವದ ಪೊರೆ ಸಂಪೂರ್ಣವಾಗಿ ಕಳಚಿಬೀಳುತ್ತದೆ. ನಾವು ನೋಡ್ತಿರುವ ಈ ಆಧುನಿಕ ಬದುಕಿನ ಆರಾಮದಾಯಕ ಜೀವನದ ಹಿಂದೆ ಎಂತಹ ಅಮಾನುಷವಾದ ಕರಾಳ ಇತಿಹಾಸ ಅಡಗಿದೆ ಅನ್ನೋದು ಆತನಿಗೆ ಅರಿವಾಗುತ್ತೆ. ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ಏನಾಗುತ್ತೆ ಅಂತ ಹಂತಹಂತವಾಗಿ ನೋಡೋದಾದ್ರೆ, ಅಹಂಕಾರದಿಂದಲೇ ರುಟ್ಟಿಕೊಂಡುಕೊಳ್ಳಲು ಬಂದ ಸೂರಿಗೆ ಮೊದಲು ಕಮಲವ್ವನ ನಿಸ್ವಾರ್ಥ ಆತಿಥ್ಯದ ದರ್ಶನವಾಗುತ್ತೆ. ನಂತರ ಆಕೆಯ ಸಿಟ್ಟಿನ ಮೂಲಕ ತನ್ನ ತಂದೆಯ ನಿಜ ಬಣ್ಣ ಬಯಲಾಗುತ್ತೆ. ಕೊನೆಗೇನಾಯ್ತು? ತನ್ನ ತಂದೆ ಮಾಡಿದ ಪಾಪದ ಹೊರೆಯನ್ನು, ಆ ತಲೆಮಾರಿನ ಅಪರಾಧ ಪ್ರಜ್ಞೆಯನ್ನು ತನ್ನ ಬೆನ್ನಿಗೇರಿಸಿಕೊಂಡು ಅಪ್ಪನಿಗೆ ರೊಟ್ಟಿಯನ್ನೂ ಒಯ್ಯಲಾಗದೆ ಆತ ಬರಿಗೆಯಲ್ಲಿ ತಲೆ ತಗ್ಗಿಸಿ ಮರಳುತ್ತಾನೆ. ಈ ಅದ್ಭುತವಾದ ಕಥೆ ನಮ್ಮನ್ನು ಕಾಡುವ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಮುಕ್ತಾಯವಾಗ್ತದೆ. ನಾವಿಂದು ಅನುಭವಿಸುತ್ತಿರುವ ಈ ಆಧುನಿಕ ಬದುಕು, ಈ ನಗರದ ಸೌಕರ್ಯಗಳು, ಇವೆಲ್ಲದರ ಅಡಿಪಾಯದಲ್ಲಿ ಮತ್ಯಾರದೋ ಕಣ್ಣೀರು, ವಂಚನೆ ಮತ್ತು ಶೋಷಣೆ ಅಡಗಿದ್ದರೆ ಅದಕ್ಕೆಂದಾದರೂ ಪ್ರಾಯಶ್ಚಿತ್ತ ಇದೆಯಾ? ಬಸವಣ್ಣಪ್ಪನಿಗೆ ಕಡೆಗೂ ಆ ಒಂದೇ ಒಂದು ಬಿಸಿ ರೊಟ್ಟಿ ಸಿಗದಿರುವುದು ಪ್ರಾಯಶಃ ಪ್ರಕೃತಿ ಆತನಿಗೆ ನೀಡಿದ ಶಿಕ್ಷೆಯೇ ಇರಬಹುದು ಅಲ್ವಾ? ಈ ದೊಡ್ಡ ಪ್ರಶ್ನೆಯನ್ನು ಆಲೋಚನೆಗೆ ಬಿಡುತ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ಈ ಕಥೆಯ ಕುರಿತಾದ ಅನಿಸಿಕೆಗಳನ್ನು ಖಂಡಿತ ಮೆಲುಕು ಹಾಕಿ. ಧನ್ಯವಾದಗಳು.